ಎಲ್ಲರಿಗೂ ಈ ಶುಭ ಸಂಜೆಯ ನನ್ನ ನಮಸ್ಕಾರಗಳು. ನಾನು ಶಿವರಾಜು HB, ವಕೀಲರು, ಭಾರತದ ಸರ್ವೋಚ್ಚ ನ್ಯಾಯಾಲಯ. ಇವತ್ತು ಸಾಮಾಜಿಕ ಜಾಲತಾಣದ ಮುಖಾಂತರ ಬರೋದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ನನ್ನ ನಿನ್ನೆಯಿಂದ ಒಂದು 10 ಜನಗಳು ನನಗೆ ಗೊತ್ತಿರುವಂಥವ್ರು PUC ರಿಸಲ್ಟ್ ಬಂತು ಸರ್. ಸೊ ಈಗ ಕೆಲವು ನಮ್ಮ ಮಕ್ಕಳು ಸೈನ್ಸ್ ಓದಿದ್ದಾರೆ, ಕೆಲವರು ಆರ್ಟ್ಸಿಂದ ಬಂದಿದ್ದಾರೆ. ಯಾವ ಒಂದು ಕೋರ್ಸಿಗೆ ಹೋದರೆ ಅನುಕೂಲ ಆಗುತ್ತೆ ಅಂತಕ್ಕಂಥದ್ದನ್ನು ಬಹಳಷ್ಟು ಜನ ಕೇಳಿದ್ರಿ. ಸೊ ಅದರಲ್ಲಿ ಮೊದಲನೇದಾಗಿ ನಮ್ಮ ಕೃಷ್ಣ ಅಂತಕ್ಕಂತಹ ವ್ಯಕ್ತಿ, ಅವರು ಬೆಂಗಳೂರು ಮೂಲತಃ ಮಂಡ್ಯ ಅವರು. ಸೊ ಅವರು ಭಾಳ ಚೆನ್ನಾಗಿ ಕೇಳಿದ್ರು ಏನು ಮಾಡೋದು ಅಂತ. ಅವರು ಒಂದು 10-15 ದಿವಸದಿಂದನೇ ಕೇಳ್ತಿದ್ರು ರಿಸಲ್ಟ್ ಬರಲಿ ಅಂತ ಹೇಳ್ತಿದ್ದೆ. ನೋಡಿ, ಯಾವ ಕೋರ್ಸನ್ನು ತಗೊಂಡ್ರೆ ನಿಮಗೆ ಅನುಕೂಲ ಆಗುತ್ತೆ ಅನ್ನೋದ್ರ ಬಗ್ಗೆ ನಾನು ಒಂದು ಮಾಹಿತಿಯನ್ನು ಕೊಡ್ತೀನಿ. ಇಲ್ಲಿ PUC ಆದ ನಂತರ 2 ಮಾಹಿತಿಗಳನ್ನು ಕೊಡೋದಕ್ಕೆ ಇಷ್ಟಪಡ್ತೀನಿ. ಒಂದು BSc ಫೊರೆನ್ಸಿಕಲ್ ಸೈನ್ಸ್, ಒಂದು LLB. ಈ BSc ಫೊರೆನ್ಸಿಕಲ್ ಸೈನ್ಸನ್ನು ತಗೊಂಡ್ರೆ ನೀವು ಆ BSc ಫೊರೆನ್ಸಿಕಲ್ ಸೈನ್ಸು ನಿಮಗೆ ಬಹಳ ಉಪಯುಕ್ತವಾದಂತಹ ಒಂದು ಕೋರ್ಸ್ ಆಗಿರುತ್ತೆ. ಅದರಲ್ಲಿ MSc ಫೊರೆನ್ಸಿಕಲ್ ಸೈನ್ಸು ಕ್ರಿಮಿನಾಲಜಿ ಬರುತ್ತೆ, ಫೊರೆನ್ಸಿಕ್ ಬರುತ್ತೆ. ಈ ಕಾಲೇಜುಗಳು ಕರ್ನಾಟಕದಲ್ಲಿ 5 ಕಾಲೇಜುಗಳು ಮಾತ್ರ ಇದೆ ಅಷ್ಟೆ. ಯಾವುದು? ಈ ಕಾಲೇಜುಗಳು. ಎಲ್ಲ ಕಡೆಗೂ ಈ ಕಾಲೇಜುಗಳು ಇಲ್ಲ. ಇದರ ಜೊತೆಗೆ ಈ ಬಿಟ್ಟರೆ ತಮಿಳುನಾಡಿನ ಮದುರೈ, ಅಲ್ಲಿ ಈ ಒಂದು ಏನು ಈ ಫೊರೆನ್ಸಿಕಲ್ ಸೈನ್ಸ್ ಅಂತಕ್ಕಂತಹ ಒಂದು ಕಾಲೇಜು ಕೂಡ ಅಲ್ಲೂ ಇದೆ. ಅದು ಬಿಟ್ಟರೆ ನಿಮಗೆ ಇನ್ನು ಗುಜರಾತ್ನಲ್ಲಿ ಇದೆ. ಕರ್ನಾಟಕದಲ್ಲಿ ನಿಮಗೆ ಇರ್ತಕ್ಕಂಥದ್ದು ಕೇವಲ 4ರಿಂದ 5 ಕಡೆ ಇದೆ. ಅದು ಬೆಂಗಳೂರಿನ KR ಪುರಂ ಅಲ್ಲಿ ಇದೆ, ಮತ್ತು ಔಟ್ ಆಫ್ ರಾಮಮೂರ್ತಿ ನಗರ ಅಲ್ಲೂ ಇದೆ. ಬೆಂಗಳೂರು ಮತ್ತು ಮೈಸೂರು, ಮಹಾರಾಜಾಸರಲ್ಲಿದೆ. ಇಲ್ಲಿ ಫೊರೆನ್ಸಿಕಲ್ ಸೈನ್ಸ್ ಕಾಲೇಜುಗಳು ಇರ್ತಕ್ಕಂಥದ್ದು ಇದೆ. ಇದು ಎಲ್ಲ ಕಡೆ ಇಲ್ಲ, ಕರ್ನಾಟಕದಲ್ಲಿ ಇರೋದೇ ಒಂದು 4ರಿಂದ 5 ಕಡೆ ಇದೆ. ಇದು PUC ಆದ ನಂತರ BSc ಇನ್ ಫೊರೆನ್ಸಿಕಲ್ ಸೈನ್ಸು, MSc ಇನ್ ಫೊರೆನ್ಸಿಕಲ್ ಸೈನ್ಸನ್ನು ಮಾಡುವಂಥದ್ದು ಇರ್ತದೆ. ಇಲ್ಲಿ ಕ್ರಿಮಿನಲ್ಲು ಭಾಳ ಚೆನ್ನಾಗಿ ತಿಳ್ಕೊಳ್ಳುವಂತಹ ಒಂದು ಫೊರೆನ್ಸಿಕಲ್ ಸೈನ್ಸ್ ಬಗ್ಗೆ, ಒಂದು ವಿಧಿವಿಜ್ಞಾನ ಪ್ರಯೋಗಾಲಯಕ್ಕೆ ಸಂಬಂಧಪಟ್ಟಂಗೆ ಇರ್ತಕ್ಕಂಥದ್ದು ಇರುತ್ತೆ. ಇಲ್ಲಿ ಈ ಒಂದು ಕೋರ್ಸನ್ನು ತಾವು ಮಾಡಿದ್ರೆ PUCಯಿಂದ ಆದ ನಂತರದಲ್ಲಿ ಖಂಡಿತವಾಗಲೂ ನಿಮಗೆ ಒಳ್ಳೆಯ ಉದ್ಯೋಗ ಸಿಗುತ್ತೆ ಅಂತಕ್ಕಂಥದ್ದು ಇದೆ. ಇದರಲ್ಲಿ ಈ ಭಾಳ ಚೆನ್ನಾಗಿದೆ. ಯಾಕೆಂದರೆ ಈ ಒಂದು ಕೋರ್ಸು ಮಾಡಿದಂಥವ್ರಿಗೆ ಒಂದು ಟೆಕ್ನಿಕಲ್ ಎವಿಡೆನ್ಸು, ಒಂದು ಬೆರಳತು ತಜ್ಞರಾಗ್ತಕ್ಕಂಥದ್ದು, ಇವೆಲ್ಲವೂ ಕೂಡ ಆ ಲಾ ರಿಲೇಟೆಡಲ್ಲೇ ಬರುವಂತಹ ಕೋರ್ಸ್ಗಳಾಗಿರ್ತಕ್ಕಂಥದ್ದಿದೆ. ಖಂಡಿತವಾಗಲೂ ತಾವುಗಳು ಓದಿದರೆ ಒಳ್ಳೆಯ ಅನುಕೂಲ ಆಗುತ್ತೆ. PUC ಆದ ನಂತರದಲ್ಲಿ ನಿಮಗೆ ಬರ್ತಕ್ಕಂತಹ ಡಿಗ್ರಿ ಕೋರ್ಸು, ಅದಾದ ನಂತರದಲ್ಲಿ ನೀವು MSc ಇನ್ ಫೊರೆನ್ಸಿಕಲ್ ಸೈನ್ಸನ್ನು ಕೂಡ ನೀವು ಮಾಡ್ಕೊಂಡು ಬರ್ಬೋದು. ನಿಮಗೆ ಅನುಕೂಲ ಆಗುತ್ತೆ. ಅತಿ ಹೆಚ್ಚಾಗಿ ಕರ್ನಾಟಕದಲ್ಲಿ ನಾನು ಆಗಲೇ ಹೇಳಿದೆ, ಬೆಂಗಳೂರಿನಲ್ಲಿ 3 ಕಡೆ ಇದೆ. ಸೊ ಒಂದು ಧಾರವಾಡ ಇದೆ, ಒಂದು ಮೈಸೂರು, ಈ ಭಾಗದಲ್ಲಿ ಇರ್ತಕ್ಕಂತಹ, ಮತ್ತು ಮಂಗಳೂರಿನಲ್ಲಿ ಕೂಡ ಇದೆ. ಎಲ್ಲಿದೆ ಗೊತ್ತಾ? ಸೂರತ್ಕಲ್ಲಲ್ಲಿದೆ. ಮಂಗಳೂರಲ್ಲಿ ಸೂರತ್ಕಲ್ಲಲ್ಲೂ ಕೂಡ ಈ ಒಂದು ಕಾಲೇಜು ಇದೆ. ಅದು ಬಿಟ್ಟರೆ ಮಣಿಪಾಲದಲ್ಲೂ ಕೂಡ ಇದೆ. ಕಸ್ತೂರ್ಬಾ ಮೆಡಿಕಲ್ ಕಾಲೇಜ್ ಇದೆಯಲ್ಲ, ಅಲ್ಲಿ ಕೂಡ ಈ ಒಂದು ಫೊರೆನ್ಸಿಕಲ್ ಸೈನ್ಸ್ ಅಂತಕ್ಕಂತಹ ಈ ಒಂದು ಕಾಲೇಜು ಇದೆ. ಇವುಗಳಲ್ಲಿ ನೀವು ನೋಡ್ಬೋದು. ಇಲ್ಲಿ ಒಂದು
ಏನಪ್ಪ ಅಂತ ಹೇಳಿದ್ರೆ ಎಂಟ್ರೆನ್ಸ್ ಎಕ್ಸಾಮನ್ನು ತಗೋಬೇಕಾಗುತ್ತೆ. ನೀವು ಎಂಟ್ರೆನ್ಸ್ ಎಕ್ಸಾಮನ್ನು ತಗೊಂಡು ಎಂಟ್ರೆನ್ಸ್ ಎಕ್ಸಾಮಲ್ಲಿ ಅವರ ಕಾಲೇಜಿಂದ ನಡೆಸ್ತಕ್ಕಂತಹ ಒಂದು ಎಂಟ್ರೆನ್ಸ್ ಎಕ್ಸಾಮ್ ಇರ್ತದೆ. ಖಂಡಿತವಾಗ್ಲೂ ನಿಮಗೆ ಸೀಟು ಸಿಗುವಂಥದ್ದು ಇರ್ತದೆ. ಇದು MSc BSc ಫೊರೆನ್ಸಿಕಲ್ ಸೈನ್ಸು MSc ಫೊರೆನ್ಸಿಕಲ್ ಸೈನ್ಸ್ ಮಾಡೋದ್ರಿಂದ ಭಾಳ ಅನುಕೂಲ ಆಗುತ್ತೆ. ಇದಕ್ಕೆ ನಿಮಗೆ ಇಂಟರ್ನ್ಶಿಪ್ ಅಂತೇಳಿ ಕೊಡ್ತಾರೆ. ಇದು ಪೊಲೀಸ್ ಠಾಣೆಗಳಲ್ಲಿ ಹೋಗಿ ನೀವು ಇಂಟರ್ನ್ಶಿಪ್ಪನ್ನು ಮಾಡ್ತಕ್ಕಂಥದ್ದು, ರಿಪೋರ್ಟ್ನ ಮಾಡ್ತಕ್ಕಂಥದ್ದು, FSLಗೆ ಸಂಬಂಧಪಟ್ಟಂಥದ್ದನ್ನು ಮಾಡ್ತಕ್ಕಂಥದ್ದು, ಮತ್ತು ಪಬ್ಲಿಕ್ ಪ್ರಾಸಿಕ್ಯೂಟ್ರು ಅವರ ಕಚೇರಿಗಳಲ್ಲಿ ಹೋಗಿ ಈ ಫೊರೆನ್ಸಿಕ್ ಬಗ್ಗೆ, ಈ ಒಂದು ಪ್ರಕರಣಗಳ ಬಗ್ಗೆ FIR ಓದ್ತಕ್ಕಂಥದ್ದು, ಚಾರ್ಜ್ ಶೀಟ್ ಓದ್ತಕ್ಕಂಥದ್ದು, ಎವಿಡೆನ್ಸ್ ಓದ್ತಕ್ಕಂಥದ್ದು, ಇವೆಲ್ಲವೂ ಕೂಡ ಈ ಒಂದು ಫೊರೆನ್ಸಿಕಲ್ ಸೈನ್ಸಲ್ಲಿ ಬರ್ತಕ್ಕಂಥದ್ದು. ಉದಾಹರಣೆಗೆ ಎಲ್ಲೋ ಒಂದು ಮರ್ಡರ್ ಆಗಿರುತ್ತೆ ಅಥವಾ ಇನ್ನೊಂದಾಗಿರುತ್ತೆ, ಅಲ್ಲಿ ನಾವು ಏನು ಒಂದು ತಜ್ಞರಾಗಿ ಕೆಲಸವನ್ನು ಮಾಡುವಂಥ ಸಂದರ್ಭದಲ್ಲಿ ವಿಧಿವಿಜ್ಞಾನ ಪ್ರಯೋಗಾಲಯಕ್ಕೆ ಬೇಕಾಗಿರ್ತಕ್ಕಂತಹ ಎಲ್ಲ ಒಂದು ಆ ಒಂದು ಘಟನೆ ನಡೆದಂಥ ಸ್ಥಳದಲ್ಲಿ ತಗೊಳ್ತಕ್ಕಂಥದ್ದು, ಹೀಗೆ ಬಹಳ ಚೆನ್ನಾಗಿರ್ತಕ್ಕಂಥದ್ದು ಇದೆ. ಇದು ನಿಮಗೆ ಫೊರೆನ್ಸಿಕಲ್ ಸೈನ್ಸಿಗೆ ಸಂಬಂಧಪಟ್ಟಾಗೆ. ಬಟ್ ಇದರಲ್ಲಿ ನೀವು ಲಾಗೆ ಸಂಬಂಧಪಟ್ಟಂತಹ ಎಲ್ಲ ರಿಲೇಟೆಡು ಕೂಡ ಇದರಲ್ಲಿ ಇರ್ತದೆ ಅಂತಕ್ಕಂಥದ್ದನ್ನು ನಿಮಗೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈ ಕೋರ್ಸನ್ನು PUC ಆದ ನಂತರದಲ್ಲಿ ಖಂಡಿತವಾಗ್ಲೂ ಮಾಡಿ, ನಿಮಗೆ ಒಳ್ಳೆಯದಾಗತ್ತೆ, ಒಳ್ಳೆಯದಾಗಲಿ ಅನ್ನುವಂಥದ್ದು. ಏಕೆಂದರೆ ಇದು ಬಹಳ ಚೆನ್ನಾಗಿ ಇರುವಂತಹ ಒಂದು ಕೋರ್ಸ್ ಅಂತಕ್ಕಂಥದ್ದನ್ನು ಹೇಳ್ತೀನಿ. ಇನ್ನು ನೆಕ್ಸ್ಟು ನಿಮಗೆ ಹೇಳುವಂಥದ್ದು, PUC ಆದ ನಂತರದಲ್ಲಿ 5 ವರ್ಷಗಳ ಕಾನೂನು ಅಭ್ಯಾಸವನ್ನು ಮಾಡುವಂಥದ್ದು ಇರ್ತದೆ. ಈ 5 ವರ್ಷಗಳ ಕಾನೂನು ಅಭ್ಯಾಸವನ್ನು ಮಾಡಿದಾಗ ನಿಮಗೆ ಇಲ್ಲಿ ನೀವು ವಕೀಲರಾಗಿ ಕೆಲಸವನ್ನು ಮಾಡ್ತಕ್ಕಂಥದ್ದು ಇದೆ. ಅದಾದ ನಂತರದಲ್ಲಿ ನೀವು AIV ಎಕ್ಸಾಮ್ನ ತಗೊಳ್ತಕ್ಕಂಥದ್ದು, ಜುಡಿಷಿಯಲ್ಗೆ ಹೋಗ್ತಕ್ಕಂಥದ್ದು, ಇವೆಲ್ಲವೂ ಕೂಡ ನಿಮಗೆ ಇರ್ತದೆ. ಒಂದು PUC ಆದ ನಂತರದಲ್ಲಿ ಕೇಳಿದಂತಹ ಹಲವಾರು ಪ್ರಶ್ನೆಗಳಿಗೆ ಈಗ ಹೇಳ್ತಕ್ಕಂಥದ್ದು, ಒಂದು ಲಾ ಮಾಡೋವಂಥವ್ರಿದ್ದರೆ ಖಂಡಿತವಾಗ್ಲೂ ಮಾಡಿ, 5 ಇಯರ್ಸ್ LLB ನಿಮಗೆ ಸಿಗುತ್ತೆ. ಈ ಕಡೆ ಹೋದರೆ BSc ಇನ್ ಫೊರೆನ್ಸಿಕಲ್ ಸೈನ್ಸು ಖಂಡಿತವಾಗ್ಲೂ ಒಳ್ಳೆಯ ಕಾಲೇಜ್ಗಳಲ್ಲಿ ನೀವು ಅಡ್ಮಿಷನ್ ಆದರೆ ಅನುಕೂಲ ಆಗುತ್ತೆ ಅಂತಕ್ಕಂಥದ್ದನ್ನು ಹೇಳ್ತಾ, ಈ ಭಾಳಷ್ಟು ಜನ ಯಾವ ಒಂದು ಕೋರ್ಸಿಗೆ ಹೋದರೆ ಅನುಕೂಲ ಆಗುತ್ತೆ, ಖಂಡಿತವಾಗ್ಲೂ ಅದು ನಿಮಗೆ ನೀವು ಓದೋವಂಥದ್ರ ಮೇಲೆ ನಿಮಗೆ ಡಿಪೆಂಡ್ ಇರುತ್ತೆ. ಕೆಲವರು ಇಂಜಿನಿಯರ್ ಹೋಗ್ತೀರಿ, ಕೆಲವು ಡಾಕ್ಟ್ರಿಗೆ ಹೋಗ್ತೀರಿ, ಕೆಲವು ಡೆಂಟಲ್ಗೆ ಹೋಗ್ತೀರಿ, ನಿಮಗೆ ಬಿಟ್ಟಂಥ ವಿಚಾರ. ಆದರೆ ಇಲ್ಲಿ ಬೇಕಾಗಿರ್ತಕ್ಕಂಥದ್ದು ಅವರು ಸ್ವತಂತ್ರವಾಗಿ ಒಂದು ವೃತ್ತಿಯನ್ನು ಕೈಗೊಳ್ಳಬಹುದು ಅನ್ನೋದಕ್ಕೆ ಒಂದು ಕಡೆ ಲಾ ಇದೆ, ಇನ್ನೊಂದು ಕಡೆ ಇದನ್ನು ಕೂಡ ನೀವು ಮಾಡಿಕೊಂಡ್ರೆ ಅನುಕೂಲ ಆಗುತ್ತೆ ಅನ್ನುವಂಥದ್ದನ್ನು ನಾನು ತಮ್ಮೆಲ್ಲರಿಗೂ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ಎಲ್ರಿಗೂ ಒಳ್ಳೆಯದಾಗಲಿ. PUCಯಲ್ಲಿ ಅತಿ ಹೆಚ್ಚು ಏನು ಅಂಕಗಳನ್ನು ಪಡೆದಂತಹ ತಮ್ಮೆಲ್ಲರಿಗೂ ಶುಭವನ್ನು ಕೋರ್ತಾ, ನಾನು ಈ ಒಂದು ಸಾಮಾಜಿಕ ಜಾಲತಾಣದ ಮುಖಾಂತರ ಈ 2 ಕೋರ್ಸ್ಗಳಿಗೆ ನಾನು ತಮಗೆ ಮಾಹಿತಿಯನ್ನು ಕೊಡ್ಬೋದು. ಸೊ ಹಾಗಾಗಿ ಆ ಮಾಹಿತಿಯನ್ನು ಕೊಟ್ಟಿದ್ದೀನಿ, ಖಂಡಿತವಾಗ್ಲೂ ತಗೊಳ್ಳಿ. ಅದರಲ್ಲಿ ಇನ್ನೂ ಒಂದು, ನೀವೇನಾದರೂ ಫಾರೆಸ್ಟ್ ಬಗ್ಗೆ ಓದ್ತೀನಿ ಅಂತ ಅನ್ನೋದೇ ಏನಾದರೂ ಆದರೆ, ಕೊಡಗು ಜಿಲ್ಲೆಯ ಗೋಡಿಕೊಪ್ಪ ಅಂದರೆ ಪೊನ್ನಂಪೇಟೆ, ಈಗ ಹೊಸದಾಗಿ ತಾಲೂಕಾಗಿದೆ, ಆ ಪೊನ್ನಂಪೇಟೆಯಲ್ಲೂ ಕೂಡ ಫಾರೆಸ್ಟಿಗೆ ಸಂಬಂಧಪಟ್ಟಂತಹ ಒಂದು ಕಾಲೇಜ್ ಓಪನ್ ಆಗಿದೆ. ಅದು ಕರ್ನಾಟಕದಲ್ಲಿ ಇರ್ತಕ್ಕಂಥದ್ದು 2 ಕಾಲೇಜು ಅಷ್ಟೇ. ಯಾವುದು ಫಾರೆಸ್ಟು. ಕೆಲವೊಂದು ಕಾಲೇಜುಗಳ ಬಗ್ಗೆನೇ ನಿಮಗೆ ಗೊತ್ತಿರೋದಿಲ್ಲ. ಈ ಫಾರೆಸ್ಟ್ ಕಾಲೇಜ್ ಅಂದರೆ ಈ ಫಾರೆಸ್ಟಿಗೆ ಸಂಬಂಧಪಟ್ಟಾಗೆ ಇರ್ತಕ್ಕಂಥದ್ದೇ ಒಂದು ಕಾಲೇಜಿದೆ, ಅದು ಪೊನ್ನಂಪೇಟೆಯಲ್ಲಿ ಇರ್ತಕ್ಕಂತಹ ಕಾಲೇಜು. ನೀವು ಅನ್ಕೋಬೋದು, ಸರ್ ನಿಮಗೆ ಇಷ್ಟೊಂದು ಇಂಥ ಕಾಲೇಜುಗಳು ಇಂತಿಂಥವು ಇಲ್ಲಿದ್ದಾವೆ ಅಂತಕ್ಕಂಥದ್ದನ್ನು ನೀವು ತಿಳ್ಕೊಬೋದು. ಹೌದು, ಒಬ್ಬ ಲಾಯರಾಗಿ ನನಗೆ ಗೊತ್ತಿರುವಂತಹ, ಈಗ ನಾನು ಆಗಲೇ ಕೇಳಿದೆ, ಹೇಗೆ ನಮಗೆ ಇವು ಗೊತ್ತಾಗ್ತವೆ ಅಂದರೆ, ಈಗ ಈ FSLಗೆ ಸಂಬಂಧಪಟ್ಟಾಗೆ ಬಂದಾಗ ನಾವು ಅವರ ಪೂರ್ತಿ ಒಂದು ಕ್ರಾಸ್ ಎಕ್ಸಾಮಿನೇಷನ್ನ ಮಾಡುವಂಥ ಸಂದರ್ಭದಲ್ಲಿ ಕೇಳ್ತೀವಿ ನಾವು ಅವ್ರನ್ನ. ಸೊ ಇಲ್ಲಿ ಏನು ಹಾಗೆಲ್ಲ ಕೇಳುವಾಗ ಸಿಕ್ಕೇ ಸಿಗ್ತಾರೆ. ಈಗ ಫಾರೆಸ್ಟಿಗೆ ಸಂಬಂಧಪಟ್ಟಾಗೆ ಬರುತ್ತೆ, ಅದರಲ್ಲಿ ಬಂದಾಗ ಎಲ್ಲಿ ಅಂದಾಗ ಅವರು ಅದನ್ನು ಮಾಹಿತಿಯನ್ನು ಕೊಡ್ತಾರೆ. ಹೀಗೆ ನಮಗೆ ಏನಾಗ್ತದೆ, ಬಹಳಷ್ಟು ಮಾಹಿತಿಗಳು ನಮಗೆ ಸಿಗೋದ್ರಿಂದ, ಸೊ ನಾನು ನನಗೆ ತಿಳಿದ ಮಟ್ಟಿಗೆ ನಾನು ಈ 2 ಒಂದು ಸಜೆಷನ್ಗಳನ್ನ ನಾನು ತಮ್ಮೆಲ್ಲರಿಗೂ ಕೊಡ್ತಾಯಿದ್ದೀನಿ. ಖಂಡಿತವಾಗ್ಲೂ PUCಯಿಂದ 5 ವರ್ಷದ ಕಾನೂನು ಅಭ್ಯಾಸ, ಅಥವಾ ನೀವು BSc ಫೊರೆನ್ಸಿಕಲ್ ಸೈನ್ಸ್ ಅಥವಾ MSc ಫೊರೆನ್ಸಿಕಲ್ ಸೈನ್ಸಿಗೆ ಹೋಗೋದಕ್ಕೆ ಅನುಕೂಲ ಆಗುತ್ತೆ. ತಾವೆಲ್ಲರೂ ಕೂಡ
ನೀವು ಯಾವ ಒಂದು ಕಾಲೇಜಲ್ಲಿ ನೀವು ಸೇರಿಕೊಳ್ತೀನಿ ಅಂತೀರೋ ಆ ಕಾಲೇಜಲ್ಲಿ ನಿಮಗೆ ಹೋದರೆ ಅವರೇ ಒಂದು ಎಂಟ್ರೆನ್ಸ್ ಎಕ್ಸಾಮನ್ನು ಕೊಡ್ತಾರೆ. ಆ ಎಂಟ್ರೆನ್ಸ್ ಎಕ್ಸಾಮನ್ನು ತಗೊಂಡು ನೀವು ಸೇರ್ಬೋದು. ಒಳ್ಳೆಯ ಭವಿಷ್ಯ ಈ 2 ಕೋರ್ಸ್ಗಳಲ್ಲಿ ಇದೆ ಅಂತಕ್ಕಂಥದ್ದನ್ನು ಹೇಳ್ತಾ ಇದ್ದೀನಿ. ಜೊತೆಗೆ ಈ ಫಾರೆಸ್ಟಿಗೆ ಸಂಬಂಧಪಟ್ಟಂಥ ಕಾಲೇಜ್ ಬಗ್ಗೆಯೂ ಹೇಳಿದ್ದೀನಿ. ಇದು ಕೊಡಗು ಜಿಲ್ಲೆ ಪೊನ್ನಂಪೇಟೆ ಹೊಸ ತಾಲೂಕಾಗಿದೆ. ಪೊನ್ನಂಪೇಟೆಯಲ್ಲೇ ಇದೆ. ತಾವು ಅಲ್ಲಿಗೂ ಕೂಡ ಹೋಗ್ಬೋದು, ವಿಚಾರಣೆಯನ್ನು ಮಾಡ್ಬೋದು ಅಂತ ಹೇಳ್ತಾ ಈ ಒಂದು ಸಾಮಾಜಿಕ ಜಾಲತಾಣದ ಮುಖಾಂತರ ತಮ್ಮೆಲ್ಲರಿಗೂ ಒಂದು ಮಾಹಿತಿಯನ್ನು ಕೊಟ್ಟಿದ್ದೀನಿ. ಒಳ್ಳೆಯದಾಗಲಿ, ಶುಭ ಹಾರೈಸ್ತೀನಿ.